ಶಾಸ್ತ್ರ ವಿಷಯವನ್ನು ಕೇಳಿದೆಂದೆ ಯಾರು ಧ್ಯಾನ ಕೂತು ಸಮಾಧಿ ಹಚ್ಕೊಂಡಿವಿ? ಶಾಸ್ತ್ರ ಹೇಳಕ್ಕೆ ಎಲ್ಲರಿಗೂ ಬರ್ತದೆ. ಅದನ್ನು ಅನುಭವ ತೊಗೊಂಡು ಇರಾಕತ್ತೇನೆ. ಅನುಭವ ತೊಗೊಂಡ್ರೆ ಲಾಭ. ಬರೀ ದಾರಿ ಕೇಳಿದಿ, ಊರಿಗೆ ಹೋಗ್ಲಿಲ್ಲ ಅಂದ್ರೆ ಏನು? ಬರೀ ಊರಿಗೆ ಹೋಗೋ ದಾರಿ ಕೇಳಿದ್ಪ, ಬರೀ ಅದನ್ನ ಕೇಳ್ಕೊಂತ ಕುಂತೀವಿ, ಮುಂದಕ್ಕೆ ಹೋಗ್ಲಿಲ್ಲ. ಹಂಗಾಗೈತೆ ನಮ್ಮ ಬಳಿ. ಸಾಧನನ ಮಾಡಲಿಲ್ಲ, ಅನುಭವ ತಗೊಳ್ಳಿಲ್ಲ. ಬರೀ ಬೋರ್ಡ್ ಓದ್ಕೊಂತ ಕುಂತಿ, ಈ ಕಡೆ ಹೋಗ್ಕೈತಿ ಊರಿಗೆ ಹೋಗ್ಕೈತಿ ಅದು ಅಭ್ಯಾಸ ಕೂಡ್ಬೇಕಿಲ್ಲ. ಧ್ಯಾನ ಕೂಡ ಅವ್ರು ಎಷ್ಟು ಮಂದಿ ಇದ್ರು ಹೇಳಿ. ಅದನ್ನ ಅನುಭವ ತಗೊಂಡು ಉಳ್ಕೋಬೇಕಪ್ಪ ಅನ್ನೋ ಅದು ಬೇಕಾಗಿಲ್ಲ ನಮಗೆ. ನಾವು ಬಾಳೆ ಸಂಕಟವಾದ್ರೆ ಸಾಕಪ್ಪ, ಹೌದಿಲ್ಲ? ಇದ್ಯಾವ ಬೇಕಾಗೈತಿ? ಅದು ಇದ್ರ ಇಚ್ಛಾ ಇಲ್ಲ ನಮಗೆ, ವಿಷಯದ ಇಚ್ಛಾ ಐತಿ. ವಿಷಯಗಳ ಪ್ರಾಪ್ತಿಗಾಗಿ ಪ್ರಯತ್ನ ನಡೆಸೀವಿ. ಮುಕ್ತಿ ಸುಖಕ್ಕಾಗಿ, ನಿತ್ಯ ಸುಖಕ್ಕಾಗಿ ಪ್ರಯತ್ನ ಮಾಡೋರು ಎಲ್ಲಿದೆ? ಅವ ಶ್ರವಣ ಮಾಡ್ತಾನೆ, ಶ್ರವಣ ಮಾಡಿದ್ದನ್ನು ಮನನ ಮಾಡ್ತಾನೆ, ಮನನ ನಿಧಿಧ್ಯಾಸನದ ಹೋಗಿ ತುಡಿ ಅನುಭವ ಮಾಡ್ಕೊತಾನೆ. ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಭವ ಬಂದ ಹರಿಯದು ಅಂತ. ದುಃಖ ಹೋಗುದಿಲ್ಲ ನಮ್ಗೆ. ಏನು ಶ್ರವಣ ಮನನ ನಿಧಿಧ್ಯಾಸನ ಇಲ್ಲದೆ ಹೋಗುವುದೂ ಇಲ್ಲ. ಸುಂಬನಾಗದು ವಿಧಿಯೊಳೊಂದದಿ ಮುಕುತಿ ಅಂದ. ವಿಧಿ ಅಂದ್ರೆ ಕ್ರಮ ಇದೆ. ಹಿತ ಯಾವುದು, ಅಹಿತ ಯಾವುದು, ನಿತ್ಯ ಯಾವುದು, ಅನಿತ್ಯ ಯಾವುದು ಅನ್ನುವಂಥದ್ದು ವಿವೇಕ ನಮ್ಮಲ್ಲಿ ಜಾಗೃತ ಆಗಬೇಕು. ಆನಂತರ ಅನಿತ್ಯವಾದದ್ರ ಬಗ್ಗೆ ಸ್ವಾಭಾವಿಕವಾಗಿ ಉದಾಸೀನ ಭಾವ ಬರ್ತದೆ. ಅನಿತ್ಯ ಐತಿ, ಇದು ದುಃಖ ಕೊಡ್ತೈತಿ ಅನ್ನುವ ತಿಳುವಳಿಕೆ ನಮ್ಮಲ್ಲಿ ಜಾಗೃತ ಆದರೆ ಅದರಾಗ ಆಸಕ್ತಿ ಕಡಿಮೆ ಆಕೈತಿ, ಅನಾಸಕ್ತಿ ಬರ್ತೈತಿ, ವೈರಾಗ್ಯ ಬರ್ತೈತಿ. ಅಭ್ಯಾಸದಾಗ ತೊಡಗಿರು ಬರ್ತೈತಿ. ಎಲ್ಲಿ ನಡೀತೈತಿ, ಎಲ್ಲಿ ಸಿಗ್ತೈತೆ? ಸತ್ಸಂಗದೊಳಗೆ ಸಿಗ್ತೈತಿ. ಇದು ನಿತ್ಯ ಯಾವುದು, ಅನಿತ್ಯ ಯಾವುದು, ಹಿತ ಯಾವುದು, ಅಹಿತ ಯಾವುದು ಅನ್ನುವಂಥ ತಿಳುವಳಿಕೆ, ಸತ್ಯ ಯಾವುದು, ಅಸತ್ಯ ಯಾವುದು, ಹಿತ ಯಾವುದು, ಅಹಿತ ಯಾವುದು ಅನ್ನೋ ತಿಳುವಳಿಕೆ ಸತ್ಸಂಗದೊಳಗೆ. ಮಹಾತ್ಮರ ಸತ್ಸಂಗ ಅಂದ್ರೆ ಅನುಭವಿಗಳ ಸಂಘ. ಏನು ಹಾಡೋದು, ಬಾರಿಸೋದು, ಕೀರ್ತನ ಮಾಡೋದು ಸತ್ಸಂಗ ಅಲ್ಲ. ಬ್ರಹ್ಮನಿಷ್ಠ ಅನುಭವಿಗಳ ಸಂಘದೊಳಗೆ ಈ ಒಂದು ತಿಳುವಳಿಕೆ ನಮಗೆ ಜಾಗೃತ ಆಕೈತಿ. ಇದು ನಿತ್ಯವಿದ ಅನಿತ್ಯವೆಂಬುದನ್ನು ಅರಿಯದೆ ಹೃದಯದ ಬುಗೇಚ್ಛೆ ತೊರೆಯದೆ ವದವಿ ಶಮಾಧಿ ಸಾಧನವಾರು ನೆರೆಯದೆ ಮನೋ ನಿಗ್ರಹ, ಇಂದ್ರಿಯ ನಿಗ್ರಹ ಮಾಡಿಕೊಳ್ಳಲಿ. ತಿತಿಕ್ಷಾ ಅಂದ್ರೆ ಸಹನ ಶಕ್ತಿ, ಶ್ರದ್ಧೆ, ನಂಬಿಕೆ, ಸಮಾಧಾನ, ಶಾಂತಿ, ತೃಪ್ತಿ ಅನ್ನೋದು ಬೇಕಲ್ಲ. ಭಕ್ತಿ, ಪ್ರೀತಿ, ಅದರಲ್ಲೇನ ಅಭಿರುಚಿ ಉಳ್ಳೋದು ಇವೆಲ್ಲ ಬೇಕಾಕತಿ. ನಂತರ ಮುಮುಕ್ಷತ್ವ ಉದಯ ಆಕತಿ. ಅದಕ್ಕೆ ವಿಧಿ ಅಂತ ಸುಮ್ಮನೆ ಆಗುದಿಲ್ಲ, ವಿಧಿಯೊಳಗೆ ನುರಿಬೇಕಾಗ್ತದೆ. ಇಹಮೂತ್ರ ಫಲಭೋಗ ವಿರಾಗ, ಈ ಲೋಕದ ಭೋಗಾದಿಗಳಿರಲಿ, ಪರಲೋಕದ ಭೋಗಾದಿಗಳಿರಲಿ, ಅದರಲ್ಲಿ ನಮಗೆ ಆಸಕ್ತಿ ಹೋಗ್ಬೇಕು. ಅದು ಆಸಕ್ತಿ ಇತ್ತಂದ್ರೆ ಅವುಗಳ ಪ್ರಾಪ್ತಿಗಾಗಿ ತೀಕಾಕಸ್ತೈತಿ. ಈ ಜಗತ್ತಿನಾಗ ಏನಾರು ಹೊಂದಬೇಕನ್ನೋ ಇಚ್ಛಾ ಇತ್ತಂದ್ರೆ ಅವುಗಳನ್ನು ದೊರಕಿಸ್ಕೊಳ್ಳೋ ಸಂಬಂಧ ಕರ್ಮಗಳನ್ನು ಮಾಡಕ್ಕೆ ಹಸ್ತದೆ. ಇನ್ನು ಪರಲೋಕದ ಭೋಗಾದಿಗಳನ್ನು ಹೊಂದಬೇಕನ್ನೋ ಇಚ್ಛಾ, ಸುಕೃತಾದಿ ಕರ್ಮಗಳನ್ನು ಮಾಡಿ, ಪುಣ್ಯ ಕರ್ಮಗಳನ್ನು ಮಾಡಿ ಸ್ವರ್ಗ ಲೋಕಾದಿಗಳನ್ನು ಹೊಂದಬೇಕಪ್ಪ, ಅಲ್ಲಿ ಭೋಗಾದಿಗಳನ್ನು ಹೊಂದಬೇಕನ್ನೋ ಇಚ್ಛಾ ಅದು ತೇಕಾಕಸ್ತೈತಿ. ಏನು ಇಹಮೂತ್ರ ಫಲಭೋಗ ವಿರಾಗಿ ಅಂತ. ಈ ಲೋಕದ ಭೋಗಾದಿಗಳಿರಲಿ, ಪರಲೋಕದ ಭೋಗಾದಿಗಳಿರಲಿ, ಎರಡರಲ್ಲಿ ನಾವು ವೈರಾಗ್ಯವನ್ನು, ಅವೆಲ್ಲ ಅನಿತ್ಯದವ, ದುಃಖ ರೂಪಿ ಅದಾವ ಅಂತ ತಿಳಿದ ವೈರಾಗ್ಯವನ್ನು ಹೊಂದಬೇಕಾಗ್ತದೆ. ಏನು ಇಹಪರ ಭೋಗಾದಿಗಳಲ್ಲಿ ಆಸಕ್ತಿ ಇದ್ದಂಥ ಬುದ್ಧಿಗೆ ಪರಮಾರ್ಥ ಹತ್ತುವುದಿಲ್ಲ. ಈ ಲೋಕದ ಭೋಗಾದಿಗಳಿರಲಿ, ಪರಲೋಕದ ಭೋಗಾದಿಗಳಿರಲಿ, ಅವು ಸುಪೀರಿಯರ್ ಕ್ವಾಲಿಟಿ. ಯಾಕ್ರಿ ಬಾಯಿ ತಕೊಂಡು ನಿಂದಿರ್ತಿ,
ಈ ಲೋಕದ ಹೆಣ್ಣು ಗಂಡಿಗಿನ ಮಳ್ಳಾಗೋದು ಬಿಡುವಲ್ಲಿ ನೀ. ಇನ್ನು ಆ ಲೋಕದ ಅಗದಿ ಸುಪೀರಿಯರ್ ಕ್ವಾಲಿಟಿ ನೋಡಿದೆ ಅನ್ನೋದು ಬಿಡ್ತೀಯಪ್ಪ. ಹಾಂ, ಒಳ್ಳೆಯಣ್ಣ ನೋಡ್ತಿ ಇಲ್ಲೇ ಬಾರಿಹಣ್ಣು ಮರಕ್ಕೆ ಬಂದ್ಲ ಅಂದ್ರೆ ಕಣ್ಣು ಮುಗಿಲೆ ನೆಟ್ಟಗದಾಳ ಅಂದ್ರೆ ನೋಡ್ತೀವಿ ಒಳ್ಳೆಳ್ಳೆ ಹಂಗೆ. ಹೌದಿಲ್ಲ? ಮಹಾ ಎಲ್ಲರಿಗೆ ಐತೆ ಅದು, ಪ್ರತಿಯೊಬ್ಬರಿಗೆ ಅದು ಒಳಗೆ ವಾಸನ. ಇದ ನಮ್ಮನ್ನೆಲ್ಲ ಗಾಣಕ್ಕೆ ಹಾಕಿದ್ದೆ, ತೆಗಿ ನೂಕಿದ್ದೆಲ್ಲ. ಏ ಈ ವ್ಯಾಮೋಹದಿಂದ ಕಡೆಗಾಗೋದು ಭಾಳ ಕಠಿಣ ಐತಿ. ಅತಿ ಪ್ರೀತಿ ವಸ್ತು ಯಾವುದು ಜಗತ್ತಿನೊಳಗೆ ಅಂದ್ರೆ ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು. ಇದರಿಂದ ಕಡೆಗಾಗೋದು ಭಾಳ ಕಠಿಣದ ಅಂತಿದ್ರು ಅಜ್ಜ. ಇದ್ರ ವ್ಯಾಮೋಹ ಮಾತಾಡಕ್ಕೆ ಬರ್ತೈತಿ, ಭಾಳ ವೈರಾಗ್ಯದ ಮಾತು ವಚನದೊಳಗೆಲ್ಲ ಸುಚುವೀರ ಸಾಧುಗಳು ಅಂತಾರ. ಹೌದಿಲ್ಲ? ಅಂತ ಪ್ರಸಂಗ ಬಂದಾಗ ನೀನು ಎಲ್ಲ ಸಾಧುತ್ವ ಇದು ಎಲ್ಲ ಗೊತ್ತಾಗತ್ತೆ ನಿನಗೆ, ಮಾತಾಡಕ್ಕೆ ಬರ್ತೈತಿ. ಅವನ್ನೆಲ್ಲ ಮನಸ್ಸಿನಾಗ ನನಗೂ ಇದ್ದಿದ್ರೆ ಬೇಷಕ್ಕಿತ್ತು ಅಂಥವು ಯಾವ ವಿಷಯ ನೋಡಿ ತಿನ್ನೋದಿರಲಿ. ಅದೇ ಸರ್ವಜ್ಞ. ಹಣ್ಣನ್ನು ಹೆಣ್ಣನ್ನು ಹಣ್ಣಾದ ಫಲಗಳನ್ನು ಕಣ್ಣಲ್ಲಿ ಕಂಡು ಬಯಸದೆ ಹಣ್ಣುಗಳು ಯಾರು ಸರ್ವಜ್ಞ ಅಂತ. ಈ ಹಣ್ಣು ನಾನು ನೋಡಿ ತಿಂದಿದ್ರೆ ಚಲೋ ಇತ್ತಲ್ಲ. ಹೌದಿಲ್ಲ? ಆ ಹೆಣ್ಣು ಗಂಡು ವಿಷಯ ವಸ್ತುಗಳು ಏನದಾವ, ಭೋಗ ವಸ್ತುಗಳು ಏನದಾವ, ಅವುಗಳನ್ನು ನೋಡ್ಬೇಕನ್ನೋ ಆಶಯ ಪ್ರತಿಯೊಬ್ಬರಲ್ಲಿ ಅದು ಬೇರು ಬಿಟ್ಬಿಟ್ಟೈತಿ. ಅದರಿಂದ ಸುಖ ಸಿಗ್ತೈತಿ ಅಂತ. ಅವುಗಳ ಪ್ರಾಪ್ತಿಗಾಗಿ ನಾವು ತೀಕಾಕತ್ತೀವಿ. ನಾವು ಯಾಕೆ ತೀಕಾಕತ್ತೀವಿ ಅಂದ್ರೆ ಅವುಗಳನ್ನು ದೊರಕಿಸ್ಕೋಬೇಕು. ಅದರ ಸಂಬಂಧ ಬಾಳೆದಾಟ ಹೆಚ್ಚಿಂದ ಏನಾರು ಐತೆ ನಿನಗಿದ್ರೆ, ಇದಕ್ಕಿಂತ ಹೆಚ್ಚಿಂದ ಏನಾರು ಮಾಡ್ತೇನೆ. ಹರಿಹರ ಬ್ರಹ್ಮಾದಿಗಳಿರಲಿ, ಅವ್ರದ್ದು ದೇವಾಣ ದೇವತೆಗಳದವನು ಸುಧಾ ಮಕ್ಕಳ, ಇದಕ್ಕಿಂತ ಹೆಚ್ಚಿಂದ ಏನು ಮಾಡ್ತೀರಿ ನೀವು ಅಂತ ಕೇಳೋ ಪೈಕಿ ನಾವು ಅಂತಿದ್ರು. ಇದಾಗೋದಿಲ್ಲ. ಇದಕ್ಕಾಗಿ ನೀವು ಅದಕ್ಕೆ ದೇವಾತೀತರತಿಯನ್ನು ಪಡಿಬೇಕಾಗೈತೆ ನಾವು. ದೇವರೊತ್ತಿಗೆ ಸುಧಾ ಇದು ಸಾಧ್ಯ ಇಲ್ಲ. ಅವು ಬಿದ್ದು ಒಳ್ಳೆಯಾಡ್ತಿರ್ತಾವ ವ್ಯಾಮೋಹದಾಗ, ಅಜ್ಞಾನದೊಳಗೆ ಬಿದ್ದು ಈ ಭೋಗ ಲಂಪಟದಾಗ ಬಿದ್ದು ಒಳ್ಳೆಯಾಡ್ತಾವ. ದೇವರೊತ್ತಿಗೆ ಸುಧಾ ಇದು ಹತ್ತುದಿಲ್ಲ ಅಂತ ಯಾಕೆ ಹೇಳಿ, ದೇವಾತೀತ ವೃತ್ತಿಯನ್ನು ನಾವು ಪಡಿಬೇಕು. ಅಂದಾಗ ಜ್ಞಾನೋದಯ ಸಾಮಾನ್ಯ ಕೆಲಸ ಆಗೋದಿಲ್ಲ. ಅಂದಾಗ ಬಾಕಿ ಉಳಿದೈತಿ. ಎಂತೆಂಥವ ಲಗ ಹೊಟ್ಟಿನಾಗ ಡೊನ್ನಿ ಕಟ್ಟ ತಲೆ ಆಗ್ತಿತ್ತಂತ. ಯಾಕ್ರಿ? ಅಂಥವೆಲ್ಲ ನಾವು ಏನು ಮಾತಾಡಕ್ಕೆ ಬಂದ್ರೆ ಜ್ಞಾನ ಆಗ್ತದೆ ನಿನಗೆ. ನೀ ಆಗಿಡೋದು ತಪ್ಪಲು. ಜಗತ್ತಿನಾಗ ಎಂತೆಂಥವ್ರು ಆಗೋಗ್ಯಾರ. ಭಾಳ ಅತ್ಯಂತ ಕಠಿಣದು. ಏನು ಜ್ಞಾನ ಮಾಡ್ಕೊಂಡ ತನ್ನ ಭಾವದೊಳಗೆ ತಾನು ಉಳಿದ ಅಂದ್ರೆ ಇನ್ನು ಸಾಮಾನ್ಯ ಜನರ ಕೆಲಸ ಏನು. ಮ್ಯಾಗ ಜ್ಞಾನ ಬೀಳೋದು, ಒಳಗೆ ವಿಷಯಗಳ ಆಶಯ ತುಂಬಿಕೊಂಡಿರೋದು. ಮ್ಯಾಗ ಬೀಳ್ತಾನಂಗ ಏನೂ ಅಲ್ಲೇ ಅಂತ ಹಂಗಂತಿ ತಗೋ ಅಂತಾರ. ಹೌದಿಲ್ಲ? ವಾಲಿ ಅಂತಿರ್ತಾನೆ, ಹಂಗಂತಿ ತಗೋನಿ ಅಂತ. ಯಾಕ್ರಿ? ಏನು ಅದು ತಿನ್ನೋದಿಲ್ಲ ಇದನ್ನು ತಿನ್ನೋದಿಲ್ಲ ಅಂತಿರ್ತಾನೆ, ಹಂಗೆ ಅಂತಿರ್ತೇನೆ. ಮತ್ತು ಒತ್ತಾಯ ಮಾಡಿ ನೀಡಿದ್ರೆ ಸುಮ್ಮನೆ ಹೊಡಿತಾನೆ. ಹೌದಿಲ್ಲ? ಪುಣ್ಯ ಪಾಪ ಎರಡೂ ಮಾಡಿದ್ರೆ ಜನ್ಮ ತಾಳ್ಬೇಕಾಗತ್ತೆ. ಎರಡೂ ಪಾಪ. ನಾವು ಏನು ಒಂದು ಬಂಗಾರದ ಬೇಡಿ, ಒಂದು ಕಬ್ಬಿಣದ ಬೇಡಿ ಅಂತಾವು. ಬೇಡಿನ ಅದು ಬಂಗಾರದ ಐತೆ ಅಂದ್ರೆ ಅದೇನು ಯಾಕ್ರಿ ಬಂಧನಕ್ಕೆ ಹಾಕಿದ್ದ. ಅದು ಪುಣ್ಯ ಮತ್ತು ಪಾಪ ಎರಡೂ ನಮ್ಮನ್ನು ಜನ್ಮಕ್ಕೆ ಹಾಕ್ತಾವೆ. ಏನು ಅವನ್ನ ಮಾಡ್ಕೊಂತ ಜನ್ಮ ಅಂತ ತಿರ್ಗಾಕತ್ತೀವಲ್ಲ. ಒಳಿತು ಕೆಡಕುಗಳನ್ನೇ ಮಾಡಿ ಕೊಳಕು ಭೋಗಗಳನ್ನೇ ಕೂಡಿ ಕುಳಿತು ನಿನ್ನ ನಿಜವ ನೋಡಿ ಜ್ಞಾನ ಮಾಡಿಕೋ ಮನುಜ, ಜ್ಞಾನ ಮಾಡಿಕೋ. ಏನು ನೋಡ್ಕೋ, ಬರೀ ಅದನ್ನ ಮಾಡ್ಕೊಂತ ಹೊಂಟಿ ಪುಣ್ಯ ಮತ್ತು ಪಾಪ. ಅವು ಎರಡನ್ನು ನಾವು ಮೀರಬೇಕಾಗ್ತದೆ. ಏನು ಮೀರಿ ನಿಂತಾಗ ಈ ಜ್ಞಾನವನ್ನು ಮಾಡ್ಕೊಳಿಕ್ಕೆ ಸಾಧ್ಯತೆ. ಎರಡಕ್ಕೂ ಬೆಂಕಿ ಹಚ್ಚಿ ಸ್ವರ್ಗಕ್ಕೆ ನರಕಕ್ಕೆ ಬೆಂಕಿ ಹಚ್ಚಿದವ ಕೆಲಸ ಆಗತ್ತೆ ಅಂತಿದ್ರು.
ಸ್ವರ್ಗಕ್ಕೂ ಬೆಂಕಿ ಹಚ್ಚು, ನರಕಕ್ಕೂ ಬೆಂಕಿ ಹಚ್ಚು, ಎರಡನ್ನೂ ಮೀರಿ ನಿಂತಾಗ ಈ ಅನುಭವ ನಮಗೆ ಏನು. ಮಕ್ಕಳೇನಾರ ನಿಮಗೆ ಮೋಕ್ಷ ಕೊಡ್ತಾವನು? ಗತಿ ಯಾವುದರಿಂದ ಆಕೈತಿ? ಮೋಕ್ಷ ಅದರಿಂದ ಆಕೈತಿ, ಜ್ಞಾನದಿಂದ ಆಕೈತಿ, ಹೋದಿಲ್ಲ? ಜ್ಞಾನದಿಂದ ಕಲ್ಯಾಣ ಆಕೈತಿ, ಏನು ದುಡ್ಡು ದುಗ್ಗಾನಿ ಮಕ್ಕಳು ಮರಿಯಿಂದ ಕಲ್ಯಾಣ ಆಕೈತಿ? ಅಪುತ್ರಶ್ಯ ಗತಿರ್ ನಾಸ್ತಿ ಅನ್ನೋದು ಕಡಿಮೆನ ಶಾಸ್ತ್ರ ಅದು. ಏನು ದುರ್ಬಲ ಶ್ರುತಿ ಮಾತು ಕೇಳ್ಕೊಂತ ಕುಂತೀನಿ, ಪ್ರಬಲ ಶ್ರುತಿ ಏನು ಹೇಳ್ತದೆ? ನಿನ್ನಿಂದಲೇ ನಿನಗೆ ಉದ್ಧಾರ, ನಿನ್ನ ಉದ್ಧಾರ ನೀನೇ ಮಾಡ್ಕೋಬೇಕು ಹೊರತು ಯಾರು ಯಾರನ್ನು ಉದ್ಧರಿಸಲ್ಲ. ಮಕ್ಕಳೇನಾರ ನಮಗೆ ಗತಿ ಕೊಡ್ತಾವನು? ಈ ಮಕ್ಕಳ ಅವ ಗಂಟ್ಲು ಗಾಣಕ್ಕವ ನಿನಗೆ ಒಳ್ಳೆ ಹಿರಿ ಹಿಗ್ಗೆ ಹಡದ ಮಕ್ಕಳ ನಿನ್ನ ಗಂಟ್ಲು ಕಾಣಕ್ಕ. ಏನು ಸುದ್ದಿ ತೆಗಿಬಾರ್ದು, ಬಿಡ ಕುರ್ದು ಮಕ್ಕಳದು ಅಂತ ಹಿಂದಗಡೆ ನೀನು, ಹೌದಿಲ್ಲ? ಅವ ವೈರಿ ಅವಕ್ಕ ಹೌದಿಲ್ಲ? ಹೊಟ್ಟಿಲೆ ಹುಟ್ಟಿದ್ದು ಒಂದು, ಬೆನ್ನಿಲೆ ಬಿದ್ದದ್ದು ಒಂದು ವೈರಿ ಅನ್ನೋದಿಲ್ಲ. ಅತಿ ಹಿಂದೆ ದೋಷ ಇರ್ತಾವ, ಎಲ್ಲ ಅವು ಕಾಡಾಕತ್ತಿರ್ತಾವ, ಹಿಂದೆ ನೀನು ಕಾಡಿ ಅವು ಕಾಡಾಕತ್ತಾವ. ಹಂಗ ಏನು ಅಧಿಕಾರ ಸಂಪನ್ನ ಇಲ್ಲದವಾಗ ಮೋಕ್ಷ ಅಥವಾ ಗತಿ ಇಲ್ಲ. ಏನು ಆರೂಢರಿಗೆ ಹಂಗಾರ ಮಕ್ಕಳು ಇರ್ದಿದ್ದು ಇಲ್ಲ, ಅವ್ರಿಗೆ ಗತಿ ಅವ್ರಿಗೇನು ಆಗಿಲ್ಲ, ಹಂಗಾರ ಮುಕ್ತಿನೇ ಇಲ್ಲ ಬಿಡ ಅವ್ರಿಗೆ. ಮೋಕ್ಷವನ್ನು ಹೊಂದಲಿಕ್ಕೆ ಜಾತ್ಯಾದಿ ನಿರ್ಬಂಧ ಇಲ್ಲ. ಏನು ಸಾಧನ ಚತುಷ್ಟಯ ಸಂಪನ್ನತ್ವ ಪಡ್ಕೊಂಡ್ರೆ ಸಾಕು. ಏನು ಜ್ಞಾನಿಗಳಾಗಿ ಹೋದವರೆಲ್ಲ ಒಂದೇ ಜಾತಿಯವರು ಅದಾರನ? ಅದಕ್ಕೆ ಋಷಿಗಳ ಮೂಲ, ನದಿಗಳ ಮೂಲ ನೋಡಬಾರ್ದು ಅಂತ. ಅದಿಲ್ಲ ಆ ಜಾತಿಯವ ನಮ್ಮ ಜಾತಿಯವ ಹೌದಾ ಅನ್ನೋ ಅಲ್ಲೋ ಇವ ಊರಿಗೆ ದಾರಿ ತೋರ್ಸವ ಯಾವ ಜಾತಿ ಅದಾನ ಅಂದ್ರೆ ಯಾವ ಜಾತಿ ಅದಾನ ಏನಾಗ್ಬೇಕಾಗಿತ್ತು? ಊರಿಂಗೆ ದಾರಿ ತೋರಿದ ಗುರು ತಾನಾರಾದಡೇನು, ಸಾರಾಯದ ನಿಜವ ತೋರುವ ಗುರು ತಾನಾರಾದಡೇನು ಸರ್ವಜ್ಞಾತ. ಯಾರು ತೋರ್ಸಿರ ಏನು ಊರಿಗೆ ದಾರಿ? ನೀ ಯಾವ ಜಾತಿ ಅವ ತಮ್ಮ ಅಂತ ಕೇಳ್ತೇನೆ. ಏನು ಇಲ್ಲೊಬ್ಬ ಜಾಲಿಕೊಪ್ಪ ಸಾಧು ರಾಮನವಮಿ ಕಾರ್ಯಕ್ರಮದಾಗ ಬಂದಿದ್ದೆ, ನೀವು ನೋಡಿರಿಲ್ಲ? ಅವನು ಎದ್ದಲ್ಲ ವಸ್ತಿ ಇದ್ದವ, ಅವಾಗ ಹಣ್ಣು ಇದನ್ನಾಗ ಓದ್ ಕೊಡಕ್ಕೆ ಬಂದೆ. ತಮ್ಮ ಯಾವ ಜಾತಿ ಅವ ನೀನು? ನಾ ಹಿರೇಮಠದವ್ರಿಗೆ. ಅಡ್ಡಿಲ್ಲ. ನಾ ಹಿರೇಮಠದವ. ಮುಪ್ಪಾಗಿ ಕಡಕ್ ಮಾತಾಡ್ತಿದ್ ನೋಡಿದಿಲ್ಲ? ಮಾತಾಡಕ್ ಹಚ್ಚಿದ್ದೀವಿ. ಜಾತಿ ಅಭಿಮಾನ ಭಾಳ. ಏನು ಜ್ಞಾನಿಗಳ ಹೊಟ್ಟಿಲೆ ಅಜ್ಞಾನಿಗಳು ಹುಟ್ಟುತ್ತಾರಿಲ್ಲ? ಜ್ಞಾನಿಗಳ ಹೊಟ್ಟಿಲೆ ಜ್ಞಾನಿಗಳು ಹುಟ್ಟುವುದು ಅದು ಎಲ್ಲೋ ಅಪವಾದ. ಏನು ಅದು ಯಾವಾಗ ಪೂರ್ಣ ಜ್ಞಾನ ಸ್ಥಿತಿಯನ್ನು ಹೊಂದಿದ ಮ್ಯಾಗ ಅಂತ. ನಿಜಗುಣ ಅರಿದ್ರೊಳಗೆ ಬರೋದಲ್ಲ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಇವು ಸಿದ್ಧಿಸಿದಾಗ ಅವಾಗ ಅವ ಲಗ್ನ ಮಾಡಿಕೊಂಡ್ರೆ ಆ ರಕ್ತ ಏನಿರ್ತೈತಿ ತಪೋ ರಕ್ತ ಇರ್ತೈತಿ. ಅದು ಒಂದಕ್ಕೆ ಅದನ್ನು ಆಗೋಕ್ಕಿಂತ ಮೊದಲು ಏನವು ಆಗಬಹುದು, ಆಗಲಿಕ್ಕಿಲ್ಲ. ಈ ಸ್ಥಿತಿಯನ್ನು ಪಡೆದ ಮ್ಯಾಗ ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಪ್ರತ್ಯಾಹಾರವಾಗಿ ಜ್ಞಾನಿಗೆ
ಪ್ರತ್ಯಾಹಾರ ಅಂದರೆ ಬಹಿರ್ಮುಖ ವೃತ್ತಿ ಎಲ್ಲ ಅವ ಆಸಕ್ತಿ ಹೋಗ್ಬೇಕು. ಇಂದ್ರಿಯಗಳ ಪ್ರತ್ಯಾಹಾರ, ಮನಸ್ಸಿನ ಪ್ರತ್ಯಾಹಾರ. ಮನಸ್ಸು ಹೋಗಬಾರ್ದು ವಿಷಯಗಳ ಕಡೆಗೆ, ಅದಕ್ಕೆ ಪ್ರತ್ಯಾಹಾರ ಅಂತ. ಆ ಸ್ಥಿತಿ ಒಳಗಿದ್ದವಾಗ 11 ತಲೆಮಾರಿನವರೆಗೆ ಅಲ್ಲಿ ಅವ್ನು ಲಗ್ನ ಮಾಡ್ಕೊಂಡಂದ್ರೆ ಪ್ರತ್ಯಾಹಾರ ಸಿದ್ಧಿಸಿತ್ತಂದ್ರೆ ಆ ರಕ್ತ 11 ತಲೆಮಾರಿನವರೆಗೆ ಅಲ್ಲಿ ಜ್ಞಾನ ಮುಂದುವರಿತು. ಇಂಥ ಧ್ಯಾನ ಧಾರಣ ಸ್ಥಿತಿ ಪಡೆದ ಲಗ್ನ ಮಾಡ್ಕೊಂಡಿದ್ದ ಅಂದರೆ ಅವ 21 ತಲೆಮಾರಿನವರೆಗೆ ಅಲ್ಲಿ ಆ ವಂಶದೊಳಗೆ ಪಾಳೆ ಹಚ್ಚಿರ್ತಾರೆ ಅಲ್ಲಿ, ಅಂತಲ್ಲಿ ನಾನು ಹುಟ್ಟಬೇಕು ಅಂತ. ಏನು ಅವಕಾಶ, ಅದು ಪುಣ್ಯ ಇದ್ರೆ ಸಿಗ್ತೈತಿ. ಇನ್ನು ಸಮಾಧಿ ಹೊಂದಿ ಪೂರ್ಣ ರಕ್ತ ತಪೋ ರಕ್ತ ಆತಂದ್ರೆ ಅವಾಗ ಅದೇನೈತಲ್ಲ ಅದು ಜಗತ್ತಿನ ಕಲ್ಯಾಣ. ಶಿವಾನಂದ ಅಜ್ಜ ಅವರು ಸಮಾಧಿ ಹೊಂದಿ ಉತ್ಥಾನದಿಂದ ಲಗ್ನ ಮಾಡ್ಕೊಂಡು ವಿವಾಹಿಕ ಜೀವನ ಸಾಗಿದ್ದು. ಅವಾಗ ಇದು ಮುಂದುವರಿದೈತಿ. ಜ್ಞಾನಿಯ ಕುಲಕೋಟಿ ಬಂಧು ಬಾಂಧವರು ಅನುರಾಗದಿಂದವೇ ಮುಕ್ತಿ ಪಡೆಯುವರು. ಹಿಂಗೈತಿ ಅದರದ್ದು ಇದೆ. ನಿಜಗುಣ ಗ್ರಂಥದಾಗ ಐತಿ, ತಗತ್ ನೋಡೋದನಂತ ಅಜ್ಜವ್ರು ನಿರಂಜನ ಪೂರ್ಣೆಲ್ಲ ಮೇಲೆ ಜ್ಞಾನಿ ಹೊಟ್ಟಿಲಿ ಜ್ಞಾನಿನೂ ಹುಡ್ತಾನೆ. ಸಾಮಾನ್ಯ ಜನರಿಗೆ ಇದು ಗೊತ್ತಾಗೋದು. ಅದು ಖರೇನ ಜ್ಞಾನಿಗಳ ರಾಮತೀರ್ಥರ ಮಕ್ಕಳು ಯಾರು ಜ್ಞಾನಿಗಳಾಗಿಲ್ಲ. ಅವ್ರು ಸಣ್ಣಂದಿತ್ತ ಸಾಲಿ ಕಲಿಯುವಾಗ ಮದುವೆ ಮಾಡಿಬಿಟ್ರು, ಹೆಂಡತಿ ಕರ್ಕೊಂಡ ಸಾಲಿ ಕಲ್ತಾವ. ಅಲ್ಲೇ ಹೆಂಡತಿ ಇದನ್ನು ಮಾಡ್ಕೊಂತ ಕಾಲೇಜಿಗೆ ಹೋಗೋದು ಕಲಿಯೋದು. ಅವಾಗ ಮಕ್ಕಳನ್ನ ಹಡದ. ಹೌದಿಲ್ಲ? ಜ್ಞಾನ ಅವಕ್ಕಿಂತ ಪೂರ್ವದಲ್ಲಿ ಆದ್ರೆ ಆಗ್ಬೋದು, ಆಗದಿದ್ರೆ ಇಲ್ಲ. ಜ್ಞಾನ ಆದ್ಮ್ಯಾಗ ಏನೈತಲ್ಲ ಅದು ರಕ್ತ ತಪೋ ರಕ್ತ. ಶಿವಾನಂದರ ತಪೋ ರಕ್ತ ಅಲ್ಲಿ ಅಂಕುರಿಸ್ತೈತಿ ಜ್ಞಾನ. ಅಂತ ಅವಕಾಶ ಐತಿ ಅಂತ ಅದನ್ನು ಅಜ್ಜವ್ರು ವ್ಯಕ್ತಪಡಿಸ್ತಿದ್ದಿಲ್ಲ, ಪ್ರಶಂಸೆ ಮಾಡ್ಕೊತಿದ್ದಿಲ್ಲ. ನಾನು ಅದನ್ನೇ ಯಾಕೆ ತನ್ನಿಂದ ತಾನೇ ಇದಾಕೈತಿ ಬಿಡು, ಅದನ್ನೇ ಯಾಕೆ ಅದು ಆ ಪ್ರಶಂಸೆ ಮಾಡ್ಕೊಂಡಂಗೆ ಆಕೈತಿ ಅಂತ ಅವ್ರು ಹೇಳೋದಿಲ್ಲ. ಆತ್ಮ ಪ್ರಶಂಸೆ ಎಂದೂ ಮಾಡ್ಕೋತಿದ್ದಿಲ್ಲ ಅವ್ರು. ಅಪ್ಪ ಅವರು ಮಾಸ್ತರ್ಕಿ ಮಾಡಲಿಲ್ಲ, ಮಾಸ್ತರ್ಕಿನೂ ಮಾಡಿದರು. ಪಾಟೀಲ್ಕಿ ಮಾಡಲಿಲ್ಲ, ಗೌಡ್ಕಿನೂ ಮಾಡಿದರು. ಎರಡೂ ಇತ್ತು ಅವ್ರಿಗೆ. ಮುಲ್ಕಿ ಪಾಟೀಲ್ಕಿ, ಪೊಲೀಸ್ ಪಾಟೀಲ್ಕಿ ಎರಡೂ ಇತ್ತು ಅವರಲ್ಲಿ. ಮುಲ್ಕಿ ಪಾಟೀಲ್ಕಿ ಅಂತಂದ್ರೆ ಈ ಹಪ್ತೆ ವಸೂಲಿ ಮಾಡೋದು, ಅದನ್ನು ಹೋದ ಸರ್ಕಾರಕ್ಕೆ ಒಪ್ಸೋದು. ಹೌದಿಲ್ಲ? ಅದು ಮುಲ್ಕಿ ಪಾಟೀಲ್ಕಿ. ಪೊಲೀಸ್ ಪಾಟೀಲ್ಕಿ ಕೇಸು ಇವನ್ನೆಲ್ಲ ನೋಡೋದು, ಕಳ್ಳರು ಇವನ್ನೆಲ್ಲ ಬಂದೋಬಸ್ತಿ ಎರಡೂ ಇತ್ತು ಅವ್ರಿಗೆ. ಅದನ್ನು ಮಾಡಿದ್ರು ಅವರು ಶಿವಾನಂದ ಅಜ್ಜವ್ರು. ಮತ್ತು ಶಾಸ್ತ್ರ ನಡೆಸ್ತಿದ್ರಿಲ್ಲ, ಅದನ್ನಂತೆ ಬಿಡಲೇ ಇಲ್ಲ. ನಿರಂತರ ಅದ ಇದರೊಳಗೆ ಕಾಲು ಕಳೆದ್ರು. ಇವ್ ಹೆಂಗೆ ಪೊಲೀಸ್ ಗೌಡಿಕೆ ಮಾಡ್ತಾನಂತೇಳಿ ರಾಮದುರ್ಗದ ನಿಮ್ಮ ಪರೀಕ್ಷೆ ಮಾಡಕ್ಕೆ ಇಲ್ರಿ, ಅವ್ರು ಗುಡ್ಡಕ್ಕೆ ಹೋಗಾರು ಗೌಡಿಕೆ ಹೆಂಗೆ ಮಾಡ್ದ. ಕೆಲವ್ರು ಏನಾರ ಹೇಳಿರ್ತಾರಲ್ಲ, ಇವ್ರು ನಿಜವಾಗಿ ಹೌದು ಅಲ್ಲ ನೋಡಕ್ಕಂತೇಳಿ ಅವ್ರು ಪರೀಕ್ಷೆ ಮಾಡಕ್ಕೆ ಹೋಗಿ ಅಲ್ಲಿ ಅನುಷ್ಠಾನ ಕೂತಾಗ ಹೋಗಿ ಮಗ್ಗಲಿಗೆ ಬಂದೂಕ ಹೊಡೆದಾರ, ಗುಂಡು ಡೊಂಕಿ ಮಾಡ್ತಾರೆ, ಏನು ಮಾಡ್ತಾರೆ. ಒಳ್ಳೆ ಅದರ ಕಡೆ ಇದೇ ಇಲ್ಲ. ಅವ್ರು ಬಂದದ್ದ ಗೊತ್ತಾಗಿಲ್ಲ ಅವ್ರಿಗೆ, ಆ ಸಪ್ಳನೂ ಗೊತ್ತಿಲ್ಲ. ಸಮಾಧಿ ಸ್ಥಿತಿ ಹೊಂದಿದಾಗ ಹಿಂದಗಡೆ ಅವನು ನಮೋ ನಮೋ ನಾ ತಪ್ಪು ತಿಳುವಳಿಕೆ ಮಾಡ್ಕೊಂಡಿನಿ, ಹಿಂಗೆ ಬಂದಿದ್ರು ನಿಮ್ಮನ್ನು ಪರೀಕ್ಷೆ ಮಾಡಕ್ಕೆ, ಹಂಗಾರ ನಮಗೆ ಅದಕ್ಕೆ ಬೇಕಾಗಿತ್ತು ಗೌಡಿಕೆ ರಾಜೀನಾಮೆ ಕೊಟ್ಟು ಬಿಡೋನು ತಗೋ ಅದಕ್ಕೆ ಅಂತೇಳಿ ಕೊಡಕ್ಕೆ ಹೋಗಿದ್ರೆ, ಇಲ್ಲ ನಂದ ತಪ್ಪಾಗೈತಿ, ಮಾಡಬೇಡ್ರಿ ನೀವು, ನಿಮ್ಮದು ಇರಲಿ, ನಿಮ್ಮಿಂದ ಕಲ್ಯಾಣ ಆಗೈತೆ. ಹಂಗೆ ಘಟನೆಗಳು ಆಗ್ಯಾವ. ದಿನ ತಪ್ಪದೆ ನಡೆಸ್ತಿದ್ರಿಲ್ಲ ಅವ್ರು. ನೀವು ಹಂಗೆ ಓದ್ಕೋತ ಕೂತ್ರಿ ಅಂದ್ರೆ ಯಾರು ಬಂದು ಕುಂಡಿರ್ತಾರಿಲ್ಲ. ಹಂಗಾರೆ ಯಾಕೆ ಓದ್ಕೊಂತ ಕುಂದಿರ್ಬಾರ್ದು? ಇದ್ರ ಅಭ್ಯಾಸದಾಗ ಯಾಕೆ ಕೊಡಕಬಾರ್ದು?
ಸ್ವಲ್ಪ ಯಾಕಾಗೋಲ್ಲಕ್ಕೆ ದೊಡ್ಡ ಲಾಭದ ಇದು. ಹೇಳುವುದು ಕೇಳುವುದು ನೀವು ಮಾಡ್ಕೋತ ಕೂತಾನೆ. ಬೇಕಾದಂಥ ಅಜ್ಞಾನಿ ಅದಾನಂದ್ರು ಅವನಲ್ಲಿ ಪರಿವರ್ತನೆ ಹಾಕ್ಕೊಂತ ಹೋಗ್ತದೆ. ನಮ್ಮಂಥವ್ರಿಗೆ ಹೆಂಗೆ ಆದಿತ್ತು ಅಂತ ತಿಳ್ಕೊಂಡು ನೆವ ಹೇಳಿ ನಮಗೆ ಅದಕ್ಕೆ ಬೇಕು ಬಿಡೋಪ ಅದಂತ ನಿನಗೆ ನಿನ್ನ ಕಲ್ಯಾಣ ನೀನು ಹಾಳು ಮಾಡ್ಕೋತಿ, ನಿನ್ನ ಲಾಭ ಕಳ್ಕೊತಿ. ಸ್ವಲ್ಪ ಯಾಕಾಗೋಲ್ದಕ್ಕೆ ಅದ್ರ ಕಳೆದ ವೇಳೆನ ಬೇರೆ. ಶಿಕ್ಷಕರ ಕೆಲಸ ಗ್ರಾಮನ ಸುಧಾರಿಸೋದಿರ್ತೈತಿ, ಊರಿಗೆಲ್ಲ ಬೆಂಕಿ ಹಚ್ಚೋದಿರೋದಿಲ್ಲ. ಯಾಕ್ರಿ ಪಾರ್ಟಿ ಮಾಡಿ ಒಬ್ರಿಗೊಬ್ರು ಯಾಕ್ರಿ ಅಂಥವ್ರು ಯಾರ್ದಾರ ಶಿಕ್ಷಕರ ಅಂಥವ್ರೆ. ಎಲ್ಲ ವರ್ಗದವರು ಜ್ಞಾನಿಗಳಾಗಿದ್ದಾರೆ. ಚಾಂಡಾಲನು ಕೂಡ ಬ್ರಾಹ್ಮಣನಿಗೆ ಗುರುವಾಗಬಲ್ಲ. ಹೌದು, ಯಾವುದೇ ವರ್ಣ ಜಾತಿ ಒಳಗೆ ಜ್ಞಾನ ಪ್ರಕಟ ಆಗೈತೆ ಅಂದ್ರು ಜನ್ಮ ಜನ್ಮಾಂತರವನ್ನ ದಾಸಾನು ದಾಸನ ಅನ್ನುವಂಥ ಭಗವದ್ಗೀತೆ ಒಳಗೆ ಕೃಷ್ಣ ಪರಮಾತ್ಮ ಹೇಳಿದ ಒಂದು ಶ್ಲೋಕ ಅದ ನೋಡಿ. ಯಶ ಕಶ್ಯ ವರ್ಣಶ್ಯ ಚ ಜ್ಞಾನಂ ಭವೇ ಜನ್ಮನಿ ಜನ್ಮನಿ ದಾಸೋ ಅಹಂ ಭವೇ ಜನ್ಮನಿ ಜನ್ಮನಿ ಅಂತ. ಯಾವುದೇ ಕೀಳು ಜಾತಿ ಅವನಲ್ಲಿ ಜ್ಞಾನ ಆಗೈತೆ ಅಂದ್ರೆ ಅವನ ಜನ್ಮ ಜನ್ಮಾಂತರ ಅವನ ದಾಸಾನು ದಾಸ ನಾನು ಅಂದ, ಅವನ ಶಿಷ್ಯನ ಶಿಷ್ಯ ನಾನು. ದಾಸಾನು ದಾಸ ಜನ್ಮ ಜನ್ಮಾಂತರ ಆ ಜ್ಞಾನ ಆಗೈತೆ ಅಂದ್ರೆ ಸುಳ್ಳ ನಮ್ಮಂಥವ್ರಿಗೆ ಹೆಂಗೆ ಆದಿತ್ತು ಅಂತೀವಿ ನಾವು. ಮತ್ತೆ ಯಾರಿಗೆ ಆಗ್ಬೇಕಾದ ಮನುಷ್ಯರಿಗೆ ಆಗದ ಮರಕ್ಕೆ ಆಗ್ಬೇಕನ. ಪ್ರತಿಯೊಬ್ಬ ಮಾನವನಿಗೆ ಇದನ್ನು ಹೊಂದಲಿಕ್ಕೆ ಬರ್ತೈತಿ. ಧೈರ್ಯ ತಾಳು, ಪ್ರಯತ್ನ ಮಾಡು, ಆಗೈತಿ ಇರ್ತೈತೆ. ಅದು ಆಕೈತಿ ಅಂತ ನೀ ಅಭ್ಯಾಸದಾಗ ತೊಡಗು, ಆಕೈತಿ. ನೀನು ಉದಾಸೀನ ಆಗಿ ಯಾಕ್ರಿ ಜಮ ಹೇಳಿ ಸರ್ಕೊಂಡೆ ಅಂದ್ರೆ ನಿನಗೆ ಹಾನಿ. ಯಾಕೆ ಕರ್ಮ ಒಂದ ನಮೂನೆ ಇರುವುದಿಲ್ಲ. ಅದು ಬೇಕಾದ ಬರಲಿ, ಅದು ಬಂದದ್ದೆಲ್ಲ ಬರಲಿ, ಇದ್ರಾಗ ನಮ್ದು ಒಂದು ಇದ್ರಾಗ ಆಸಕ್ತಿ ಇರಲಿ ಅಂತ. ಗೋವಿಂದನ ದಯ ಒಂದಿರಲಿ ಅಂದ. ಆ ಗೋವಿಂದನ ಸುಖರೂಪ ಆದಂಥ ಇರುವಿನ ನೆನಪು ಮಾಡ್ಕೊಂತೀವಿ. ನಮ್ಗೆ ಬೇಕಾದದ್ದು ಅದನ್ನು ಹೊಂದುವಂಥ ಪ್ರಯತ್ನ ನಾವು ಬಿಡಬಾರ್ದು. ಸತತ ಪ್ರಯತ್ನನ ಆಧ್ಯಾತ್ಮಿಕ ಸಾಧನ. ನಾನು ನನ್ನದು ಅನ್ನದೇ ಇರ್ತಕ್ಕಂಥವ್ರು ಈ ಜಗತ್ತಿನೊಳಗೆ ಎಷ್ಟು ಮಂದಿ ಸಿಗ್ತಾರೆ ಹೇಳ್ರಿ. ಈ ಶರೀರ ನಾನು ನನ್ನದು ಅಂತ ಹಿಡ್ಕೊಂಡು ಕುಂತೇವೆ ನಾವು. ಇದು ನಾನು ಅಲ್ಲ, ನನ್ನದು ಅಲ್ಲ ಅನ್ನೋರು ಎಷ್ಟು ಮಂದಿ ಇದೆ. ನಾನು ನನ್ನದು ಎನ್ನದೆ ಯಾವ ಮನುಜನು ನಡೆಯುವನು ಅವನು ಮಾತ್ರ ಶಾಂತಿ ಸುಖವನ್ನು ಪಡೆಯುವನು ಅಂತ. ಇದು ಯಾವುದೂ ನಾನು ಅಲ್ಲ, ನನ್ನದು ಅಲ್ಲ ಅಂತ. ಅವನು ನಾನಂತೇವೆ, ಒಮ್ಮೆ ನನ್ನದಂತೇವೆ. ಅಹಂ ಇದಂ ಮಮ ಇದಂ ಅಂತ. ನಾನು ನನ್ನದು ಅಂತ ತಿಳ್ಕೊಂಡೆ ವ್ಯವಹಾರ ಮಾಡ್ತೀವಿ. ಅವನು ನಾನು ನನ್ನದು ಅನ್ನೋದು ಹೋತಂದ್ರೆ ಅವನಲ್ಲಿ ವ್ಯವಹಾರ ಇಲ್ಲ. ಇಲ್ಲೆಲ್ಲ ಅಧ್ಯಾಸದೊಳಗಿನ ಮರುವಿಯೊಳಗೆ ಅಜ್ಞಾನದೊಳಗೆ ನಡೆದತ್ತಿದೆಲ್ಲ ವ್ಯವಹಾರ. ಅಧ್ಯಾಸ ಹೋತಂದ್ರೆ ನಾನು ನನ್ನದು ಅನ್ನೋದು ಉಳಿದಿಲ್ಲ. ವಿಪರೀತ ಬುದ್ಧಿ ಯಾರಿಗಿಲ್ಲ ಅವನ ಆತ್ಮ. ನಾವು ವಿಪರೀತ ಬುದ್ಧಿ ಅವಳ ಅದೇವಿ, ಏನಿದೇವು ನಾವು ಬಿಟ್ಟೇವಿ, ಅಲ್ಲದನ್ನು ನಾನು ತೆಕ್ಕೊಂಡು ಕುಂತದ್ದು ಇದ ವಿಪರೀತ ಬುದ್ಧಿ. ಅದಕ್ಕೆ ವಿಪರೀತ ಬುದ್ಧಿ ಯಾರಿಗಿಲ್ಲ ಅವನೇ ಆತ್ಮ. ನೀ ಏನಿದ್ದಿ ಅದನ್ನು ಬಿಟ್ಟು ಅಲ್ಲದನ್ನು ನೀನಂತ ತಿಳ್ಕೊಂಡು ಕುಂತಿ. ಅತದ್ವಸ್ತುನಿ ತದ್ಭಾವಂ, ತಾನಲ್ಲದರಲ್ಲಿ ತಾನು ಅನ್ನುವಂಥ ತಿಳುವಳಿಕೆ ಇದ ವಿಪರೀತ ಬುದ್ಧಿ. ನೀನು ಪರಿಶುದ್ಧ ಚೈತನ್ಯ ಸ್ವರೂಪನೇ ಇದ್ದ ನಾ ಹೆಂಗೆ ಅದೇನ್ರಿ ದೇವರು, ನಾನು ಮನುಷ್ಯ ರೀ, ನಾನು ಯಾಕ್ರಿ ನಾ ಹೆಣ್ಣದೇನ್ರಿ, ನಾ ಗಂಡದೇನು ಅದು ಅಲ್ಲೋ ನೀನು. ನೀ ಹೆಣ್ಣು ಅಲ್ಲ, ಗಂಡು ಅಲ್ಲ. ನೀನು ಪರಿಶುದ್ಧ ಚೈತನ್ಯ ಸ್ವರೂಪನ ದೇವರೇ ನೀನದಿ ಅನ್ನೋದನ್ನು ಅನುಭವದಿಂದ ನೋಡು. ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ಅದನ್ನು ತಿಳ್ಕೊಂಡು ಇದರಿಂದ ಬಿಡುಗಡೆ ಆಗ್ಲಿಕ್ಕೆ ಬರ್ತೈತಿ. ಬಂಧನದಿಂದ ಮುಕ್ತ ಆಗ್ಲಿಕ್ಕೆ ಅವಕಾಶ ಐತಿ ನನಗೆ. ಮೊದಲು ಅದನ್ನು ಮಾಡ್ಕೋ, ಎಲ್ಲ ಕೆಲಸ ಬಿಟ್ಟು ಅದನ್ನು ಮಾಡ್ಕೊ. ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದು ತಿಳ್ಕೊ. ನಾನಾ ದೇವರಿದ್ದೇನನ್ನುವಂಥ ಅನುಭವವನ್ನು ಮಾಡ್ಕೊ. ಇಂಥ ಅವಕಾಶ ಐತಿ.
ಅದಕ್ಕೆ ಎಚ್ಚರ ಆಗಿನ್ನ ಅಂತ. ಏನು ಜಾಗೃತ ಅಂತ ಯಾಕಂದ್ರೆ ಎಚ್ಚರ ಆಗು, ಅಟೆನ್ಷನ್, ಹುಷಾರಿ, ಹೌದಿಲ್ಲ? ಅದನ್ನು ಎಚ್ಚರಗೊಳಿಸಿದ್ರು ಎಚ್ಚರಾಗವ್ರು ಇಲ್ಲೇ ಒಬ್ಬರು. ಏನು ಮತ್ತೆ ಏನು ಮಾಡೋದು? ತುಗುಡ್ಸ್ಕೊಂತ ಕುಂತ್ರಿ ಏನು ಹೇಳೋದು? ಎಷ್ಟು ಹೇಳಿದ್ರು ಕೇಳೋದು. ಹಾಗ್ರಿ ನಿದ್ದೆ ಹೊಡೆದು ಎದ್ದು ಹೋಗ್ಬಿಟ್ಟಿರ್ತೀವಿ ನಾವು. ನಿದ್ದ್ಯಾಗ ಶಾಸ್ತ್ರ ಎಲ್ಲಿ? ನಿದ್ದೆ ಹತ್ತಿದ ನಮಗೆ ಏನು ಗೊತ್ತಾ? ಏನು ಹೇಳಿದ್ರು ಏನು ಇಲ್ಲ, ನಿದ್ದೆ ಭಾವಿಸ್ಬಿಡು. ಬರುವ ನಿದ್ರೆಯನ್ನು ತಗ್ಗಿಸಬೇಕು, ಎದೆ ದರ್ಶನವನ್ನು ಮಟ್ಟದಲ್ಲಿಡಬೇಕು, ಮರೆಯಬೇಕು ಪ್ರಪಂಚ ವಾಸನೆಗಳ ನಾನು ಬಾಳೆ ಇದು ನಾವು ತಿಳಿದಿಲ್ಲ. ನಿಂದಾಗಿ ಈಗಾಗೈತಿ, ನಾಳೆ ಯಾರ್ದೈತತಿ ನಾವು ಬಾಳೆ ಇದು ಮತ್ತೆ, ಹೌದಿಲ್ಲ? ನಾನು ಅಂತ ತಿಳ್ಕೊಂಡು ಈ ಜನ್ಮದ ಹಿಂದಿನ ಜನ್ಮದ ಎಲ್ಲಿ ಐತಿ, ಈ ಜನ್ಮದ ಎಲ್ಲಿ ಬರ್ತದೆ? ಅದು ಹಿಂದಿನ ಜನ್ಮದ ಈಗ ಸಂಬಂಧ ಇಲ್ಲ, ಈಗಿಂದ ಮುಂದೆ ಸಂಬಂಧ ಇಲ್ಲ. ಇಂಥದಕ್ಕೆ ನಾನು ಅಂತ ತಿಳ್ಕೊಂಡು ಕುಂತಿಯಲ್ಲ. ಹಿಂದಿನ ಜನ್ಮದ ದೇಹ, ಈಗಿರೋ ದೇಹ, ಇನ್ನು ಮುಂದೆ ಬರೋ ದೇಹ, ಒಂದಕ್ಕೊಂದು ಸಂಬಂಧನೇ ಇಲ್ಲವು. ಎಲ್ಲಿದಾವು? ಬರ್ತಾವು ಕರ್ಮಕ್ಕನುಸಾರವಾಗಿ ಬರುವ ನಾವು ವಾಸನೆಗೆ ಅನುಗುಣವಾಗಿ ಶರೀರಗಳು ಬರ್ತಾವ. ಏನು ಅದ್ರಾಗ ಈ ಅಧಿಕಾರಿ ಆದ್ರೆ ನಿನಗೆ ಸಂಬಂಧ ಇಲ್ಲ. ಅದು ಹಿಂದಿನ ಜನ್ಮ ಸಂಬಂಧ ಎಲ್ಲೈತಿ ಈಗ? ಅಲ್ಲಿ ಇದ್ದೆ ಅಂತ ನೆನಪು ಮಾಡಿ ಪುನರ್ಜನ್ಮದ್ದು ಹೇಳ್ತಾರಲ್ಲ, ನಾ ಎಲ್ಲ ಹಿಂಗಾಯ್ತು ನಾನು ಅಲ್ಲಿ ಕರ್ಕೋತಾರ ನಿನ್ನ? ಯಾಕ್ರಿ? ಎಲ್ಲ ಕರೆ ಹೇಳಿದ್ರು ಕರ್ಕೋದಿಲ್ಲ ನಿನ್ನ. ನಾ ಇಂಥಲ್ಲಿ ಇಟ್ಟೆ, ನೀ ಸಾಮಾನು ತೆಗೆದು ತೋರಿಸ್ತಾನ ಅವನು ಎಲ್ಲ ಇಟ್ಟಿದ್ದು ನೆನಪು ಮಾಡಿ. ಇವ್ರು ನಾನು ಹೆಂಡ್ತಿ ಈಕೆ ಅಂತ ಹೇಳಿರು ಯಾಕೆ ಕರ್ಕೋದಿಲ್ಲ ಅವನು? ಯಾಕ್ರಿ ಕರ್ಕೋದಿಲ್ಲ? ಯಾಕೆ ಕರ್ಕೋತಾವ? ಹೌದಿಲ್ಲ? ಬಂದವಲ್ಲ ರಗಡ್ ಉದಾಹರಣೆಗಳು ಎಲ್ಲ ಹೇಳ್ತಾನ ನಾವು, ಪುನರ್ಜನ್ಮದ ಎಲ್ಲ ಉದಾಹರಣೆಗಳು. ಅವು ಏನಿರ್ತಾವ ಈಗಿನ ವಾಸನ ಅದ ವ್ಯಕ್ತಪಡಿಸ್ತಾವಲ್ಲಿ. ಏನು ಆಗ್ಲಾರ್ದಂಥ ಕೆಲಸ ಮಾಡ್ಯಾರು. ಡಾಕ್ಟರ್ ಸರ್ಜನ್ ಆಪ್ರೇಷನ್ ಮಾಡ್ಯಾನ, ಒಬ್ಬರ ಮೈಯಾಗ ಬಂತು ಸಕ್ಸಸ್ ಮಾಡಿದ್ದು. ಸೂಕ್ಷ್ಮ ಶರೀರ ಒಳಗೆ ಹೊಕ್ಕ ಡಾಕ್ಟರ್ಗೆ ಅದಕ್ಕೆ ಗೊತ್ತಾಗ್ಲಿಕ್ಕೆ ಇವ ಅದ ಪ್ರವೇಶ ಆಗಿ ಅದನ್ನು ಸಕ್ಸಸ್ ಮಾಡಿದ್ದು. ಇಂಥವನು ಮಾಡ್ತಾವೆ ಸೂಕ್ಷ್ಮ ಶರೀರದವು. ಡಾಕ್ಟರ್ ಅಂತ ಸರ್ಜನ್. ಏನು ವಿಚಿತ್ರ ಅನಿಸ್ತೈತಲ್ಲ? ಭಾಳ ವಿಚಿತ್ರ ಅನಿಸ್ತದೆಲ್ಲ. ಏನು ಅದ ವಿಪರೀತ ಬುದ್ಧಿ. ಅದನ್ನು ನಾನು ನಂದು ಅಂತ ಎಷ್ಟೊತ್ತಿಗೆ ಎಚ್ಚರಿಕೆ ಪೂರ್ತಿ ಕಷ್ಟ. ನೀನು ಇದು ಹೆಚ್ಚಾಗಿ ಎಲ್ಲೈತೆ? ಅದು ಕನಸಿನಾಗಿದಿಲ್ಲ. ಯಾಕ್ರಿ? ಇನ್ನು ಜ್ಞಾನ ಆದ್ಮ್ಯಾಗಂತ ಸಂಬಂಧನೇ ಇಲ್ಲ, ಎಳ್ಳಟ್ಟು ಸಂಬಂಧ ಇಲ್ಲ. ಸಂಬಂಧ ಹಚ್ಕೊಂಡು ಸುಳ್ಳ ಬಳಲ್ತೈತಿ. ಇದು ನಾನು ನನ್ನದು ಅಂತೇಳಿ. ಏನು ಹಚ್ಕೊಂಡು ನೋಡು, ಬಿಟ್ಟು ನೋಡು, ಎರಡೂ ತೆಗ್ದೈತಿ ಅಂತ. ಸಂಬಂಧ ಇಲ್ದಾಗ ನಿದ್ದೆ ಹೆತ್ತಾಗಿ ಅದರದ್ದು ಸಂಬಂಧ ಇಲ್ಲ. ಎಷ್ಟು ಆರಾಮಿದ್ದಿ? ಇವು ಹಚ್ಕೊಂತಿ ಬಳಲ್ತಿದೆ. ಬಳಲಿಗೆ ತಪ್ಪಬೇಕಂತಂದ್ರೆ ಹಚ್ಕೊಳಕ್ಕೆ ಹೋಗ್ಬೇಡ, ಏನು ಹಚ್ಕೊಳಕ್ಕೆ ಹೋಗ್ಬೇಡ. ನಾನು ನನ್ನದು ಅಂದ್ರೆ ಹಚ್ಕೊಂಡು ಬಳಲಿಕ್ಕೆ ತಪ್ಪೋದಿಲ್ಲ ನೋಡಿ. ಏನು ಚಿಂತೆ ಕೇಳ್ಕೊಂಡು ಆರಾಮಿರ್ಬೇಕನ್ನಂದ್ರೆ ಅದನ್ನು ಹಚ್ಕೊಳಕ್ಕೆ ಹೋಗ್ಬೇಡ. ಯಾವ ಹಚ್ಕೊಂತಾನ ಅವ ಒತ್ತಾಡ್ತಾನೆ, ಹಚ್ಕೊಳ್ಳೋದಿಲ್ಲ ಅವ ಹರಿಯಾಡ್ತಾನೆ. ಹೌದಿಲ್ಲ? ನನಗೇನು ಸಂಬಂಧ ಇಲ್ಲ ಬಿಡಪ್ಪ, ನನಗೆ ಯಾವ್ದಕ್ಕಾರ ಆಗಿದ್ದಿತ್ತು, ನನಗೇನು ಸಂಬಂಧ? ಏನು ಪುರುಷೋತ್ತಮ ಅಂತ ಯಾರಿಗಂತಾರೆ? ಅಖಂಡ ಸಚ್ಚಿದಾನಂದ ಸ್ವರೂಪವಾದಂಥ ನಿನ್ನ ಇರುವಿಗಂತ. ಪುರುಷ ಅಂದ್ರೆ ಪರಿಪೂರ್ಣವಾದಂಥ ಇರುವಿಗಂತಾರೆ. ನಮಗೆ ಪುರುಷ ಅಂದ್ರೆ ಅದು ಪರಿಪೂರ್ಣವಾದಂಥ ಸ್ಥಿತಿ. ಅದು ಏನು ಆನಂದದೊಳಗೆ ಈ ಶರೀರ ಧರ್ಮಾದಿಗಳು ಏನಾರು ಕುಡಿಯವನಲ್ಲಿ ಸಂಬಂಧ ಇಲ್ಲ, ಹತ್ತೇ ಇಲ್ಲ. ಅವು ಶರೀರ ಧರ್ಮಗಳಿಲ್ಲ, ಇಲ್ಲ ಮನುಷ್ಯನ ಧರ್ಮಗಳು ಅದರಲ್ಲಿ ಇಲ್ಲ. ಅದು ಪರಿಶುದ್ಧವಾದದ್ದನ್ನ ಐತಿ, ನಿರ್ಮಲನ ಐತಿ. ಅದು ಏನು ಆನಂದವನ್ನು ಯಾವುದೂ ಮುಟ್ಟಲಾರದು. ಏನು ಆ ಇರುವಿಕೆಗೆ ಯಾವುದೇ ಥರದ ಬಾಧೆ ಆಗಿಲ್ಲ, ಅದು ವಿಕಾರ ಆಗಿಲ್ಲ. ಅದು ಯಾವುದು ಹುಟ್ಟತೈತಿ ಅದು ಸಾಯ್ತೈತಿ. ಏನು ನೀ ಹುಟ್ಟವಲ್ಲ, ಸಾಯವಲ್ಲ, ಹುಟ್ಟೋದು ಸತ್ತಿಲ್ಲ, ಸುಡುಗಾಡು ಕಂಡಿಲ್ಲ. ಏನು ಅದಕ್ಕೆ ದೇವರು ಅಂತಾರೆ ಸಾವಿಲ್ಲದ್ದು, ನಾಶ ಕೇಳಿಲ್ಲದ್ದು,
ವಿಕಾರ ಆಗ್ಲಿ ಇದ್ದದ್ದು. ಅದ ದೇವತ್ವ ಸ್ಥಿತಿ, ಅಮರದ ಅದು. ಏನ್ ಎಂದೂ ನಾಶ ಆಗಲಿದ್ದಂಥ ವಸ್ತು ಅದು. ಅದ ನೀನದಿ ಪರಿಶುದ್ಧವಾದಂಥ ಇರುವ ಅಮೃತ ಸ್ವರೂಪನ ನೀವು ಅದಿರಿ. ಅಂದ್ರೆ ಅಮೃತ ಅಂದ್ರೆ ನಾಶ ಆಗಲಿ ಇದ್ದಂಥ ವಸ್ತು ನೀನು ಅಂತ. ಅಮೃತ ಅಂದ್ರೆ ಅದನ್ನು ಕುಡಿಯೋ ರಸ ಅಲ್ಲ. ಏನ್ ಅಂದ್ರೆ ಕೆಡಲಾರದಂಥ ವಸ್ತು ನೀನದಿಯೋ ಅಂತ. ಅದಕ್ಕೆ ಅಮೃತ, ಅದಕ್ಕೆ ದೇವರು ಅಂದ್ರೆ ಏನ್ ಅದ ನೀನದಿಯೋ ಅಂತ. ನೀ ಎಂದೂ ನಾಶ ಆಗಮಲ್ಲ, ಎಲ್ಲವೂ ಹೋಗ್ತೈತಿ, ಆದ್ರೆ ನೀ ಏನು ಹೋಗೋದಿಲ್ಲ. ನೀ ಇರಾವ ಯಾವಾಗಲೂ, ಹಿಂದೂ ಅದಿ, ಈಗೂ ಅದಿ, ಮುಂದೂ ಇರಾವ ನೀನು. ನೀನ ಅಮೃತ ಸ್ವರೂಪ ಅನ್ನೋದನ್ನ ಅನುಭವ ತಗೋ. ಈಗ ಮನುಷ್ಯನ ಜನ್ಮ ಹೋಗೋದ್ರೊಳಗಾಗಿ ಈ ಲಾಭವನ್ನು ಮಾಡ್ಕೊ. ನೀವೆಲ್ಲರೂ ಅಮೃತ ಸ್ವರೂಪಿಗೆ, ಅಮೃತಸ್ಯ ಪುತ್ರ. ಅದಕ್ಕೆ ಹೇಳ್ಯಾರ ಅವರು ಉಪನಿಷತ್ತುಗಳು, ಅಮೃತ ಸ್ವರೂಪಿಗಳೇ, ಅಮೃತ ಪುತ್ರರೇ, ಜಾಗೃತರಾಗ್ರಿ, ಅದನ್ನು ಅನುಭವ ಮಾಡ್ಕೋರಿ. ನೀವೆಂದು ಎಲ್ಲಿ ಹೋಗವ್ರಲ್ಲ, ಬರೋವ್ರಲ್ಲ, ಹೋಗುದು ಬರುದು ನೀವು ಅಲ್ಲ. ಹೌದಿಲ್ಲ? ಶರೀರ ಬಂದೈತಿ, ಶರೀರ ಹೋಗ್ತೈತಿ, ಅದ ನಾವು ಅಂತ ತಿಳ್ಕೊಂಡು ಒದ್ದಾಡ್ಲಿಕ್ಕೈತಿ ಎಲ್ಲೋ. ಇದು ಅಜ್ಞಾನದಿಂದ ನಿನ್ನನ್ನು ನೀವು ಮರ್ತಾಗಿದೆ. ನಿನಗೆ ಇದು ಅಜ್ಞಾನ ಆವರಿಸೈತಿ. ನಿನ್ನ ಜ್ಞಾನ ಮಾಡ್ಕೊಂಡೆ ಅಂದ್ರೆ ಈ ಅಜ್ಞಾನದ ಕಾರ್ಯ ಎಲ್ಲ ನಿನಗೆ ಸಂಬಂಧ ಇಲ್ಲ ಅನ್ನೋದು ಹೊಳಿತೈತಿ ನಿನಗೆ. ಅದನ್ನು ನಾವು ದೌಡ್ ಮಾಡ್ಕೋ. ಮನುಷ್ಯನ ಜನ್ಮ ಇದ್ದಾಗ ಮಾಡ್ಕೋ ಇದನ್ನ ಕೆಲಸ. ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನವನ್ನು ಮಾಡು. ಎಡೆಬಿಡದೆ ಎಚ್ಚರಾದ ಕೂಲೆ ಒಂದು ಅದ ವೇಳೆ ಏನಾಯ್ತು, ಬ್ರಾಹ್ಮಿ ಮುಹೂರ್ತ ಏನದು ಬಹಳ ಮಹತ್ವದ. ಅದ್ರ ಟೈಮ್ನಾಗ ಅಭ್ಯಾಸ ಕೂಡ್ಬೇಕಾಗ್ತದೆ. ಏನು ಎದ್ದ ಆ ಟೈಮ್ನೊಳಗೆ ಕೂತ್ರ ಅದು ನಿನಗೆ ವಿಚಾರ ಗಟ್ಟಿ ಆಕೈತಿ. ಏನು ಅವಾಗ ನಾವು ನಿದ್ದೆ ಹೊಡಿತೀವಿ. ಯಾಕ್ರಿ? ಮುಸುಕ್ ಹಾಕೊಂಡು ಏನು 3 ಗಂಟೆದಿಂದ ಚಾಲು ಆಕೈತಿ ಅದು. ಹೌದಿಲ್ಲ? ಬ್ರಾಹ್ಮಿ ಮುಹೂರ್ತ. ಆ ಟೈಮ್ನಾಗ ಎಚ್ಚರ, ಅದ್ರ ಲಾಭ ತಗೋತಾವ. ಎಲ್ಲ ಕೆಲಸ ಬಿಟ್ಟು ಆ ಬ್ರಾಹ್ಮಿ ಮುಹೂರ್ತದ ಲಾಭ ತಗೊಳ ಅಂದ್ರೆ ಅವನ ಯೋಗಿ. ಏನು ಅದು ಬಹಳ ಮಹತ್ವದ. ಆ ವೇಳೆ ಏನದ, ಏನು ಅವಾಗ ಮಬ್ಬಿನ್ಯಾಗ ನಿದ್ದೆ ಬಿದ್ದು ಬಿಡ್ತೀವಿ. ಎಗ್ಳಾಗಿ ತಿಂದಿರ್ತೇವೆ, ಯಾಕ್ರಿ ಹೇಳಕ್ಕಾಗೋಲ್ಲ. ಅದಕ್ಕೆ ರಾತ್ರಿ ತಿನ್ಬಾರ್ದು. ಹೌದಿಲ್ಲ? ಯಾಕೆ? ಅದಕ್ಕೆ ತೊಂದರೆ ಆಕೈತೆ ಅದು. ಏನು ರಾತ್ರಿ ಕೂಳು ತಿನ್ನಬಾರ್ದು. ಮತ್ತು ಇನ್ನೊಂದು ಜಠರಾಗ್ನಿ ಮಂದ ಇರ್ತೈತಿ. ಯಾವಾಗ ಸೂರ್ಯ ಮುಳುಗ್ತಿ ಅವಾಗ ಜಠರಾಗ್ನಿನೂ ಅದು ಮಂದಕ್ಕೆ. ಸೂರ್ಯ ಮುಳುಗೋದ್ರೊಳಗೆ ಊಟ ಮುಗಿಸ್ಬೇಕು. ಏನು ಅಂದ್ರೆ ಆರೋಗ್ಯ ಇರ್ತದೆ ಶರೀರ. ನಾವು ಎಗ್ಗಳಾಗಿ ರಾತ್ರಿನೂ ಹೊಡೆದು ನಿದ್ದೆ ಹೊಡೆದು ರಾಕ್ಷಸಿ ಇದಾದ. ಹೌದಿಲ್ಲ? ರಾಕ್ಷಸಿ ಇದಾದ. ದೌಡು ಮಲಿಗೆ ದೌಡು ಹೇಳು. ಅದರಿಂದ ಬೆನಿಫಿಟ್ ಐತಿ ನಿನಗೆ, ಮಾಡಿ ನೋಡ್ಬೇಕಾದ್ರೆ. ಅರ್ಲಿ ಟು ಬೆಡ್ ಆ್ಯಂಡ್ ಅರ್ಲಿ ಟು ರೈಸ್ ಮೇಕ್ಸ್ ಎ ಮ್ಯಾನ್ ಹೆಲ್ದಿ, ವೆಲ್ದಿ ಆ್ಯಂಡ್ ವೈಸ್ ಅಂತ. ದೌಡು ಮಲಿಗೆ ದೌಡು ಹೇಳೋದ್ರಿಂದ ಏನೇನು ಪ್ರಾಫಿಟ್ ಐತಿ, ಬೆನಿಫಿಟ್ ಐತಿ ಅಂದ್ರೆ ಆರೋಗ್ಯ, ಸಂಪತ್ತು, ಜಾನ್ಮೆ, ಇವು 3 ವೃದ್ಧಿ ಅಕ್ಕವು. ದೌಡು ಮಲಿಗೆ ದೌಡು ಹೇಳೋದ್ರಿಂದ. ನೀವು TV ನೋಡಿನ ಇದನ್ನು ನೋಡ್ಕೊತ ಕುಂದ್ರು, ಧಾರಾವಾಹಿ ನೋಡ್ಕೊತ ಕುಂದ್ರು, ಏನು ಒಬ್ಬೊಬ್ಬರ ಮನೆ ಸುದ್ದಿ, ಅದು ಊರು ಸುದ್ದಿ. ಒಬ್ಬೊಬ್ಬರ ಮನೆ ಕತೆ ಕೇಳ್ಕೊಂತ ಕುಂಡ್ರು, ಅವ್ರ ಮನ್ಯಾನ ಸುದ್ದಿ, ಇವ್ರ ಮನ್ಯಾನ ಸುದ್ದಿ. ಹೌದಿಲ್ಲ? ಧಾರಾವಾಹಿ ಅಂದ್ರೆ ಹೌದಿಲ್ಲ? ಟಿವಿಯಾಗ ಬರು ಅವ್ರ ಮನ್ಯಾನ ಸುದ್ದಿ, ಮಂದಿ ಮನ್ಯಾನ ಸುದ್ದಿ ಕೇಳಕ್ಕೆ ಒಳ್ಳೆ ಚಂದ ಬಾಯಿ ತೆಗಿತೈತಿ. ತನ್ನ ಮನ್ಯಾಂದ ಬಿದ್ದಿರ್ತೈತಿ, ರಗಡ ರಾಡಿ ಹಿಡಿದಿರ್ತೈತಿ. ಅವರೇ ಮಂದಿ ಮನ್ಯಾಂದ ಮಂದಿ ಸುದ್ದಿ ಕೇಳೋದ್ಕೂಲೆ ಜಗಳ ಹೋಗ್ಬಿಡ್ತೈತಿ ಒಂದು. ಯಾಕ್ರಿ? ಜಗಳಾಟ ಹೈತೆ ಅಂದ್ರೆ ಯಾಕ್ರಿ? ಮಂದಿದೊಳೆ ನೋಡ್ತಿರ್ತಾನ, ತಂದಾಗ ಗೊತ್ತಿರೋದಿಲ್ಲ. ಹೌದಿಲ್ಲ? ಅದಕ್ಕೆ ಕವಿಸಿದ್ ಮಲ್ಲಪ್ಪನವ್ರು ಇದ್ರಂತೆ, ಅಜ್ಜವ್ರು ಹೇಳ್ತಿದ್ರು. ಅವ್ರು ಶಾಣ್ಯಾರ ಅಂತ ತಿಳ್ಕೊಂಡ ಅವ್ರಿಬ್ರು ಗಂಡ ಹೆಂಡತಿ ಬ್ರಹ್ಮನಿಷ್ಠರು ಇದ್ರು. ಯಾರು ಹೊಡೆದಾಡಿ ಹಂಗಾರ ಅವ್ರಂತೆ ಲೇಟ್ ಏನಾರು ಬಗೆಹರಿಸ್ಕೋಕೆ ಹೋದ್ರೆ ತಾವ ಜಗಳಾಡಕ್ಕೆ ನಿಂತು ಬಿಡ್ತಿದ್ರಂತವ್ರು. ಬಂದ ತಡಿ ಅವರು ಹೊಡೆದಾಡಕ್ಕೆ ಚಾಲು, ಇಬ್ರು ಮಾತಾಡ್ಕೊಂಡು ಹೊಡೆದಾಡಕ್ಕೆ ಚಾಲು ಆಗ್ತದೆ. ಅವು ನ್ಯಾಯ ಮಾಡಿ ಗಂಡ ಹೆಂಡತಿ ಬಂದದ್ದು ಇವ್ರು ಜಗಳ ಬಿಡಿಸಿ ನಾವ ಚಲೋ ಬಿಡಂತೇಳಿ ಹೋಗಿದ್ವು. ಹಂಗ ಇನ್ನೊಬ್ಬರದು ಅಂದ್ಕೂಲೆ ಒಳ್ಳೆ ಇದಾಗಿ ಬಿಡ್ತೈತಿ. ಯಾಕ್ರಿ? ಮರ್ತಾ ಬಿಡೋದು. ನಮ್ಮ ಜಗಳನ ಹೋಗಿ ಬರಾಬರಿ ಆದ್ವು ಇಲ್ಲ, ಬರಾಬರಿ ಆತ್ ನೋಡಿ.
ಹೌದಿಲ್ಲ? ಹಿಂಗ ಅವ್ರ ಮೆಥಡ್. ನಾವ ಜಗಳಾರ ಕತ್ತಿ ಬಿಡ, ಇವಪ್ಪ ನಾವಳೆ ಬಂದಿವಪ್ಪ ಇಲ್ಲಿ, ಅವ್ರ ಜಗಳ ಬಿಡಿಸೋದು ನಮ್ ಬಂತಲ್ಲ, ನಮ್ ಜಗಳ ಬಗೆಹರಿಸ್ಕೋಬೇಕಂದ್ರೆ ಇದು ನಮ್ಕ ಇವ್ರಕ್ಕಿಂತ ನಾವ ಚಲೋ ಬಿಡ ಅಂತ ಹಿಂಗ ಅವ್ರಿಗೆ ಆಗ್ಬೇಕ. ಹೆಂಗಿರ್ತದಂತ ಮನುಷ್ಯಾಗ ಇನ್ನೊಬ್ಬರು ಸುದ್ದಿ ಕೇಳುದಂದ್ರೆ ಒಳಗಿದು ಯಾಕ್ರಿ, ಒಳ್ಳೆ ಇನ್ನೊಬ್ರು ಜಗಳ ಇದು ಎಲ್ಲ ಮರ್ತ್ ಕುಂದಿರ್ತಾನ ಅಲ್ಲಿ. ಬಾಗಲ್ದಾಗ ಸಪ್ಳಕೈತೆ ಅಂದ್ರೆ ಬಿಟ್ಕೊಟ್ಟು ಹಾರೆ ಬಿಟ್ಕೊಟ್ಟು ಬಂದು ನಿಂದಿರ್ತೈತಿ. ಹಂಗ ಹಿಟ್ಟಿನ ಕೈ ಹಂಗ ಇರ್ತೈತಿ. ಹಂಗ ನೋಡ್ರಿ ಬೇಕಾರ ರೊಟ್ಟಿ ಮಾಡೋದ್ ಬಿಟ್ಟು ಒಲಿಯಾಗ ಅಲ್ಲೇ ಸುಡು ಎಲ್ಲ ಹತ್ತಿವ್ಯಾಸಾಗಿರ್ತೈತಿ. ಜಗಳ ಕೇಳಾಕ್ ನಿಂದಿರ್ತೈತಿ ಅದು. ಹೌದಿಲ್ಲ? ಹಂಗ ಸ್ವಭಾವದ ಮನುಷ್ಯನ ಸ್ವಭಾವ ಹಂಗೆ. ಎಲ್ಲಾರು ನೋಡಿ ನೀ ಸಪ್ಪಳ ಬಾಯ ಆಗಾಕೈತೆ ಅಂದ್ರೆ ಎಲ್ಲರೂ ಹೊರಗೆ ಬಂದು ನಿಂದಿರ್ತಾವ. ಬಿಡ್ಸಾಕ ಅಂದ್ರೆ ಕೇಳೋದ ಭಾಳ, ಬಿಡ್ಸೋರ್ಕಿಂತ ನೋಡ್ಬೇಕಪ್ಪ ಅದನ್ನ ಆಟ ಹೆಂಗೈತಿ ನೋಡಿದ ಸಂಸಾರ. ಸ್ವಭಾವದ ಮನುಷ್ಯ ಹಂಗಿರ್ತೈತಿ. ಅವನ್ ಧಾರಾವಾಹಿ ನೋಡ್ಕೊತ ಕೂತ ನೀವು ಮಾರ್ತ್ ಬಿಡ್ತೀವಿ. ನಾವು ಎದಕ್ಕೆ ಬಂದೇವಿ ಇಲ್ಲ ಅನ್ನೋದು. ಜೀವನ ಇಲ್ಲ ಇದ್ರಾಗ ಕಾಲ್ ಕಳೆದೆಲ್ಲೋ, ನೀನು ಮಂದಿ ಸುದ್ದಿಯಾಗ ಕಾಲ್ ಕಳೆದ. ನಿನ್ನ ಬಗ್ಗೆ ಎದಕ್ಕೆ ಬಂದೇವಿ ಅನ್ನೋದು ವಿಚಾರ ಹೊಳಿಲಿಲ್ಲಲ್ಲ ನಿನಗೆ. ನೀ ಮಾಡಬೇಕಾದಂಥ ಕರ್ತವ್ಯ ಮರ್ತು ಬಿಟ್ಟೆಲ್ಲ. ಕರ್ತವ್ಯದಿಂದ ಚ್ಯುತಿಯನ್ನು ಹೊಂದಿದೆಯಲ್ಲ, ಏನು ಅದನ್ನು ಬಿಡಬಾರ್ದು ಅಂತ ನಿನ್ನ ಬಗ್ಗೆ ಹೇಳುವುದು ಕೇಳುವುದು ಅಭ್ಯಾಸ. ಸ್ವಾಧ್ಯಾಯಾತ್ಮ ಬ್ರಹ್ಮದ ನಿನ್ನ ಬಗ್ಗೆ ಶ್ರವಣ ಮಾಡೋದು ಮನನ ಮಾಡೋದು ಬಿಡಬೇಡ. ಏನು ಅಧ್ಯಯನ ಅಧ್ಯಾಪನ ಮಾಡೋದು, ಕಲಿಸೋದು ಕಲಿಯೋದು, ನಿನ್ನ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ ಇದು ನಡಿಬೇಕು. ನೀನು ಒಂದು ಹೊತ್ತು ಊಟ ತಪ್ಪಿದ್ರೂ ಚಿಂತಿಲ್ಲ, ಅದ್ರ ಬಗ್ಗೆ ಹೇಳೋದು ಕೇಳೋದು ಬಿಡಬಾರ್ದು ಅಂತ ಇದನ್ನು ಗಟ್ಟಿ ಮಾಡ್ಕೋಬೇಕು ನಾವು. ಈ ಸಂಸ್ಕಾರ ಗಟ್ಟಿ ಆದ್ರೆ ಮುಂದುವರಿತೈತಿ ಇದು ಅಭ್ಯಾಸ. ಅಮಾಶೆನ ಇವತ್ತು ಏನಾರ ಮಾಡ್ತಾರೇನು? ಹಾಂ, ಬಿಡೋಣ್ರಿ. ಹೌದಿಲ್ಲ? ಇದು ಶಾಸ್ತ್ರ ಹಂಗ ಚಾಲು ಟೈಮಾಗ ಗೊತ್ತಾಗೋದಿಲ್ಲ. ಹೌದಿಲ್ಲ? ನೋಡ್ರಿ ಇದನ್ನ ಮಾಡೋದು ಹೆಣ್ಮಕ್ಳು ಯಾರು ಎಲ್ಲ ಈ ಸುಗ್ಗಿ ಮ್ಯಾಲ ಹೋಗ್ಯಾರ ನೋಡ್ರು. ಇದಕ್ಕೆ ಅದು ಕಡ್ಲಿ ಕೇಳಕ್ಕೆ ಹೋಗೈತಿ ಮೇಳ. ನೋಡ್ರಿ ಅವ್ರಿಗೆ ನೀವು ಅಷ್ಟು ಮಾಡಿ. ಹೌದಿಲ್ಲ? ಬಿಡೋಣನ್ರಿ ಹಂಗಾರೆ. ಹಾಂ, ಬಿಟ್ಟು ರಡ್ಡೆ